UDR ಆಗಿದೆ. UDR ಸತ್ತಿದವ್ರಿಗೆ ನ್ಯಾಯ ಅಲ್ಲ ಕೇಳ್ತಾ ಇರೋದು ಸ್ವಾಮಿ, ಬದುಕಿದವ್ರಿಗೆ ನನಗೆ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕಂತ ಬಂದಿದ್ದೀನಿ ಸ್ವಾಮಿ. ಬಾಡಿ ಬರ್ನ್ ಮಾಡಿದ್ದಾರೆ ಸ್ವಾಮಿ, ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಬಾಡಿ. ಈಗ ಎಲ್ಲಿಂದ ತಂದು ಕೊಡ್ತಾರೆ? ಕಂಪ್ಲೇಂಟ್ ಮಾತ್ರ ನಮ್ಮ ಮೇಲೆ. ಲಿವಿಂಗ್ ವಿತ್ ದಿ ಹಸ್ಬೆಂಡ್ ಎಟ್ ದಿ ಟೈಮ್ ಆಫ್ ಡೆತ್? ಇಲ್ಲ ಸ್ವಾಮಿ, ಮತ್ತೆ ಇದ್ರ ಮೇಂಟೆನೆನ್ಸ್ ನಡೀತಾ ಇತ್ತು ಸ್ವಾಮಿ. ಮೇಂಟೆನೆನ್ಸ್ FLW ಓಕೆ. ಬಟ್ ನಾವು ಬಿಟ್ಟೋಗಿದ 14 years ಆದ್ಮೇಲೆ ನಮ್ ಸಸ್ಪಿಸಿಯಸ್ ಯಾವ ತರ ಮಾಡ್ತಾರೆ ಸ್ವಾಮಿ? PF ರಿಪೋರ್ಟ್ ಕೊಟ್ಟಿದ್ದಾರೆ ಸ್ವಾಮಿ 24/6/2024. ಸಪರೇಟ್ ಆಗಿದ್ದು ಯಾವಾಗ? 2011 ಸ್ವಾಮಿ. 14 ವರ್ಷದಿಂದ ಸಪರೇಟ್ ಆಗಿ. 14 ವರ್ಷದಾದ ನಂತರ ಅವನು ಕುಡ್ದು ಇವಳಿಂದಾನೇ ಸತ್ತ ಅಂತ ಹೇಳ್ಬಿಟ್ಟು ಇವ್ರು ಕ್ರಿಯೇಟೆಡ್. ಅಂದ್ರೆ ಯಾರು? ಹೂ ಇಸ್ ದಿ ಅಕ್ಯೂಸ್ಡ್ ಹಿಯರ್? ಸರ್, ಅಕ್ಯೂಸ್ಡ್ ಫ್ಯಾಮಿಲಿ ಪರ್ಸನ್ಸ್, ಸಿಸ್ಟರ್ಸ್ ಅಂಡ್ 14 years ಹಸ್ಬೆಂಡ್ ಹತ್ರ ಹೋಗ್ಲೇ ಇಲ್ಲ ವಾಪಸ್? ಮಾತಾಡ್ತಾ ಇದೀವಿ ಸ್ವಾಮಿ ನಾವು, ಅಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇದೀವಿ. ನನ್ ಮೇಲೆ ಇಷ್ಟುವರೆಗೆ ಆಯ್ತು 14 years ಇಂದ ಯಾವುದೇ ಕಂಪ್ಲೇಂಟ್ ಮಾಡಿಲ್ಲ ಸ್ವಾಮಿ ನನ್ನ ಹಸ್ಬೆಂಡ್. ಓಕೆನಾ? ನನ್ನ ಮಗಳನ್ನ ನೋಡಕ್ ಇಲ್ಲ ಹೇಳಿ ಸ್ವಾಮಿ, ಅವ್ರು ಮರ್ಡರ್ ಮಾಡಿ, ಅವರು ಕೊಲೆಡೆಡ್ ಆಗಿ, ಎಸ್ ಫ್ಯಾಮಿಲಿ ಪರ್ಸನ್ಸ್. ಹೌದು. 14 years ಇಂದ ನೀವು ಹಸ್ಬೆಂಡ್ ನೋಡಿಲ್ಲ, ಅವ್ರ ಆಸ್ತಿ ಕಟ್ಕೊಂಡು ಏನ್ ಮಾಡ್ತೀರಿ? ನಮ್ಗೆ ಸರ್ ಹೆಂಗ್ ಮಾಡಿದ್ರು ಅಂದ್ರೆ ನಮ್ ರೈಟ್ ಇಲ್ವಾ ಸ್ವಾಮಿ? ರೈಟ್ ಟು ಕೇಳ್ಕೊಳ್ಳಿ. ಮಗಳಿಗೆ ರೈಟ್ ಇಲ್ವಾ ಸ್ವಾಮಿ? ಮಗಳಿಗೆ ರೈಟ್ ಇಲ್ವಾ? ಕ್ರಿಮಿನಲ್ ಕೇಸ್ ಎಸ್, ಅದು ನಡೀತಾ ಇದೆ. ಕೇಸ್ ಅಲ್ಲಿ ರೈಟ್ಸ್ ಎಲ್ಲ ಕೇಳ್ಬೇಡಿ, ಬೇರೆ ಪ್ರೊಸೀಡಿಂಗ್ ಮಾಡ್ಕೊಳ್ಳಿ. ರೈಟ್ಸ್ ಕೇಳಕ್ ಬಂದಿಲ್ಲ ಸ್ವಾಮಿ. 1 minute. ಇದರಲ್ಲಿ You are the accused in this? Yes. What is the allegation against you? ಅದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು 3 ಗಲಾಟೆ ಮಾಡಿದ್ದೀರಾ? ಗಲಾಟೆ ಮಾಡಿದೀವಿ ಇವತ್ತು. ಅದೇ ಈ ತರ ಪ್ರಶ್ನೆ ಮಾಡಿರ್ತೀರ? ಎಸ್, ಪ್ರಶ್ನೆ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸ್ವಾಮಿ? ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತಾ ಸ್ವಾಮಿ ನಾನು ಪ್ರಶ್ನೆ ಮಾಡಿದ್ರೆ? ಸೀರಿಯಸ್ಲಿ ಮಾಡ್ಲಾ ಈಗ? What is all this? Hold your language. You are in a court of law. You are an advocate. Then learn to speak in a court. ಸ್ವಾಮಿ, Don't go beyond your limit. ನಾನು ಸುಮ್ಮನೆ ಇದ್ದೀನಿ ಅಂತ don't take it for granted. Hold your attitude and talk if you want to talk. Yeah.